ನೋಡಿ, ಒಂದು ಕಡೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗಿದೆ. ಈ ಕುರ್ಚಿ ಕಾದಾಟಕ್ಕೆ ಮೆಗಾ ಟ್ವಿಸ್ಟ್ಗಳು ಸಿಗ್ತಾ ಇರೋದು. ಸಿದ್ದು ರಾಜೀನಾಮೆ ಕೊಡ್ತಾ ಇದ್ದಂತೆ ಬಿಜೆಪಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಟ್ಟಿದೆ. ಈಗಾಗಲೇ ಅಖಾಡಕ್ಕೆ ಇಳಿದ ಬಿಜೆಪಿಯ ಇಬ್ಬರು ಸಿಎಂಗಳು ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ಹೆಂಗೆ ಕಾಂಗ್ರೆಸ್ನ ಬಣಗಳೊಂದಿಗೆ ಇಬ್ಬರು ಸಿಎಂಗಳು ಸಂಪರ್ಕ ಮಾಡ್ತಾ ಇದ್ದಾರೆ. ಎರಡು ಬಣ, ಸಿದ್ದರಾಮಯ್ಯ ಅವರ ಬಣ, ಡಿಕೆ ಶಿವಕುಮಾರ್ ಅವರ ಬಣ. ನೆರೆ ರಾಜ್ಯದ ಸಿಎಂಗಳ ಮುಖಾಂತರ ಬಿಜೆಪಿ ದೊಡ್ಡ ಮಟ್ಟದ ರಣತಂತ್ರವನ್ನೇ ಹೆಣಿತಾ ಇದೆ. ರಾಜ್ಯ ನಾಯಕರಿಗೆ ಸೈಲೆಂಟ್ ಆಗಿರಬೇಕು, ಹೈಕಮಾಂಡ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಒಂದು ಕಡೆ ಸಿದ್ದು ಬಣದ ನಾಯಕರೊಬ್ಬರ ಜೊತೆಗೆ ಸತತವಾಗಿ ಮಾತುಕತೆ, 72 ಶಾಸಕರ ಬಲ ಇದೆ. ಸಿದ್ದು ಬಣದ ಲೀಡರ್ ಹೇಳಿರೋದು 72 ಶಾಸಕರ ಬಲ ಇದೆ ಸಿದ್ದರಾಮಯ್ಯ ಅವರಿಗೆ. ಮತ್ತೊಬ್ಬ ಮುಖ್ಯಮಂತ್ರಿ ಹೇಳಿರೋದು ಡಿಕೆ ಬಣದ ನಾಯಕರ ಜೊತೆಗೆ ಸಂಪರ್ಕ. ಮತ್ತೊಂದು ರಾಜ್ಯದ ಮುಖ್ಯಮಂತ್ರಿ, ಬಿಜೆಪಿಯ ಮುಖ್ಯಮಂತ್ರಿ, 41 ಶಾಸಕರು ನಮ್ಮ ಜೊತೆಗಿದ್ದಾರೆ. ನೋಡಿ, CLP ಸಭೆಯನ್ನ ನೋಡಿಕೊಂಡು ಡಿಸೈಡ್ ಅಂತ ಹೇಳಿ ಎರಡೂ ಬಣದವರು ಈಗ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಡಿಕೆ ಬಣ ಕೈ ಮೇಲಾದ್ರೆ ಬಿಜೆಪಿ ಕೈ ಕುಲುಕುತ್ತಾ ಸಿದ್ದು ಆಪ್ತರ ಟೀಮು ಹಿಂಗೂ ಆಗಬಹುದು. ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು. ಸಿದ್ದರಾಮಯ್ಯ ಅವರು ಹೇಳಿದವರೇ ಸಿಎಂ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ಬಿಜೆಪಿ ಕೈ ಅನ್ನುತ್ತಾ ಬಂಡೆ ತಂಡ. ನೋಡಿ, ಸಿದ್ದರಾಮಯ್ಯ ಅವರೇನಾದರೂ ಇಂಥವರೇ ಸಿಎಂ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುಳಿತುಕೊಂಡ್ರೆ ಡಿಕೆ ಶಿವಕುಮಾರ್ ಅವರ ತಂಡ ಏನಿದೆ, ಅವರ ಬಣ, ಅವರು ಬಿಜೆಪಿ ಕೈ ಕುಲುಕುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಜೂನ್ 3ನೇ ತಾರೀಕಿನ ಒಳಗಡೆ ಕರ್ನಾಟಕ ರಾಜಕೀಯ ಹಗ್ಗ ಜಗ್ಗಾಟಕ್ಕೆ ಒಂದು ಕ್ಲೈಮ್ಯಾಕ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಹಿಂಗೂ ಆಗಬಹುದು. ನೋಡಿ, ಒಂದು ಕಡೆ ಎಲ್ಲವೂ ಮುಗೀತು ಅನ್ನುವಷ್ಟರಲ್ಲೇ ಬಿಜೆಪಿ ಕೂಡ ಒಳಗೊಳಗೆ ಬೇರೆ ಬೇರೆ ರೀತಿಯ ಮಾಸ್ಟರ್ ಪ್ಲಾನ್ಗಳನ್ನು ಮಾಡ್ತಾ ಇದೆ. ನಾವ್ಯಾಕೆ ಸುಮ್ಮನಿರಬೇಕು, ನಾವು ಏನಾದರೂ ಮಾಡಬೇಕಲ್ಲ. ಒಂದು ಕಡೆ ಕಾಂಗ್ರೆಸ್ನ ಬಣಗಳೊಂದಿಗೆ ಇಬ್ಬರು ಸಿಎಂಗಳು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಬಣದೊಟ್ಟಿಗೂ ಸಂಪರ್ಕದಲ್ಲಿದ್ದಾರೆ, ಸಿದ್ದರಾಮಯ್ಯ ಅವರ ಬಣದೊಟ್ಟಿಗೂ ಸಂಪರ್ಕದಲ್ಲಿರೋದು. ಈಗಾಗಲೇ ಸಿದ್ದು ಬಣದ ನಾಯಕರೊಬ್ಬರ ಜೊತೆಗೆ ಸತತವಾಗಿ ಮಾತುಕತೆಯೂ ಕೂಡ ಆಗಿದೆ. ಅವರು ಹೇಳಿರೋದು 72 ಶಾಸಕರ ಬಲ ಇದೆ, ಸಿದ್ದು ಬಣದ ಲೀಡರ್ ಹೇಳಿರೋದು. ಇನ್ನ 41 ಶಾಸಕರು ನಮ್ಮ ಜೊತೆಗಿದ್ದಾರೆ ಅಂತ ಡಿಕೆ ಟೀಮ್ ಹೇಳಿರೋದು. ಹಾಗಾಗಿ CLP ಸಭೆ ಆಗುತ್ತಲ್ಲ. ಈಗ ಇಬ್ರು ನಾಯಕರು ಡೆಲ್ಲಿಗೆ ಹೋಗಿದ್ದಾರೆ, ಡಿಕೆ ಹೊರಟಿದ್ದಾರೆ, ಸಿದ್ದರಾಮಯ್ಯ ಆಲ್ರೆಡಿ ಹೋಗಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಒಂದು ಮಾತುಕತೆಯಾಗಿ CLP ಸಭೆ ಆಗುತ್ತಲ್ಲ. ಸೊ CLP ಮೀಟಿಂಗ್ ಅನ್ನ ನೋಡಿಕೊಂಡು ಎರಡೂ ಬಣದವರು ಡಿಸೈಡ್ ಮಾಡ್ತಾರೆ. ಸಿದ್ದರಾಮಯ್ಯ ಅವರ ಬಣದವರು ಡಿಸೈಡ್ ಮಾಡ್ತಾರೆ, ಡಿಕೆ ಶಿವಕುಮಾರ್ ಅವರ ಬಣದವರು ಡಿಸೈಡ್ ಮಾಡ್ತಾರೆ. ಯಾರ ಕೈ ಮೇಲಾಗುತ್ತೆ ನೋಡ್ಕೊಂಡು ಡಿಸೈಡ್ ಮಾಡೋದು. ಇನ್ ಕೇಸ್ ಏನಾದರೂ ಡಿಕೆ ಬಣದ ಕೈ ಮೇಲಾದ್ರೆ ಬಿಜೆಪಿ ಕೈ ಕುಲುಕ್ತಾರ ಸಿದ್ದು ಆಪ್ಟರ್ ಟೀಮು, ಸಿದ್ದು ಬಣದವರ ಕೈ ಮೇಲಾದ್ರೆ ಡಿಕೆ ಟೀಮ್ ಅವ್ರೇನಾದ್ರೂ ಬಿಜೆಪಿ ಕೈ ಕುಲುಕ್ತಾರಾ, ಈ ರೀತಿಯೂ ಕೂಡ ಆಗಬಹುದು.